ಅಗ್ನಿಲಿಂಗದ ರಹಸ್ಯ ಮತ್ತು ಅರುಣಾಚಲ ಪರ್ವತದ ಮಹತ್ವ. ಭಾರತದ ತಮಿಳುನಾಡು ರಾಜ್ಯದ ತಿರುವಣ್ಣಾಮಲೈ ಜಿಲ್ಲೆಯಲ್ಲಿ ಇರುವ ಅರುಣಾಚಲೇಶ್ವರ ದೇವಾಲಯವು ಕೇವಲ ಒಂದು ದೇವಾಲಯವಲ್ಲ, ಅದು ಸ್ವತಃ ಶಿವನ ಸ್ವರೂಪವಾಗಿದೆ. ಈ ಪವಿತ್ರ ಸ್ಥಳದ ಹಿಂದೆ ಇರುವ ಅದ್ಭುತ ಕಥೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಸಾವಿರಾರು ವರ್ಷಗಳ ಇತಿಹಾಸದ ಪುಟಗಳನ್ನು ತಿರುಗಿಸಬೇಕಾಗುತ್ತದೆ. ಪಂಚಭೂತ ಸ್ಥಳಗಳಲ್ಲಿ ಒಂದಾದ ಈ ದೇವಾಲಯವು ಅಗ್ನಿತತ್ವವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಶಿವನು ಅಗ್ನಿಲಿಂಗದ ರೂಪದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಆದರೆ ಈ ಅಗ್ನಿಲಿಂಗದ ಹಿಂದೆ ಇರುವ ರಹಸ್ಯ ಏನು? ಏಕೆ ಈ ಸ್ಥಳವನ್ನು ಮೋಕ್ಷ ಸ್ಥಳ ಎಂದು ಕರೆಯಲಾಗುತ್ತದೆ? ಮತ್ತು ಏಕೆ ಲಕ್ಷಾಂತರ ಭಕ್ತರು ಪ್ರತಿ ಪೌರ್ಣಮಿಯಂದು ಈ ಪರ್ವತವನ್ನು ಸುತ್ತುತ್ತಾರೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯಾಣದಲ್ಲಿ ನಾವಿಂದು ಪ್ರವೇಶಿಸುತ್ತಿದ್ದೇವೆ. ಅರುಣಾಚಲ ಪರ್ವತದ ಮೂಲ ಕಥೆಯು ಬ್ರಹ್ಮ ಮತ್ತು ವಿಷ್ಣುವಿನ ನಡುವಿನ ಅಹಂಕಾರದ ಯುದ್ಧದಿಂದ ಆರಂಭವಾಗುತ್ತದೆ. ಒಮ್ಮೆ ಸೃಷ್ಟಿಕರ್ತ ಬ್ರಹ್ಮ ಮತ್ತು ಪಾಲಕ ವಿಷ್ಣುವಿನ ನಡುವೆ ತಮ್ಮಲ್ಲಿ ಯಾರು ಶ್ರೇಷ್ಠರು ಎಂಬ ವಾದ ಆರಂಭವಾಯಿತು. ಬ್ರಹ್ಮನು ತಾನು ಮೊದಲು ಹುಟ್ಟಿದ್ದರಿಂದ ತಾನೇ ಶ್ರೇಷ್ಠ ಎಂದು ಹೇಳಿದನು. ವಿಷ್ಣುವು ಬ್ರಹ್ಮನು ತನ್ನ ನಾಭಿಯಿಂದ ಹುಟ್ಟಿದ್ದಾನೆ ಎಂದು ಪ್ರತಿವಾದಿಸಿದನು. ಈ ಅಹಂಕಾರದ ಯುದ್ಧವನ್ನು ಕೊನೆಗೊಳಿಸಲು ಮತ್ತು ಅವರಿಗೆ ಸತ್ಯವನ್ನು ಕಲಿಸಲು ಶಿವನು ಅವರ ಮುಂದೆ ಅಪಾರವಾದ ಜ್ಯೋತಿಸ್ತಂಭದ ರೂಪದಲ್ಲಿ ಪ್ರಕಟನಾದನು. ಈ ಜ್ಯೋತಿಸ್ತಂಭವು ಆಕಾಶ ಮತ್ತು ಪಾತಾಳವನ್ನು ಸ್ಪರ್ಶಿಸುವಷ್ಟು ವಿಸ್ತಾರವಾಗಿತ್ತು. ಶಿವನು ಅವರಿಗೆ ಈ ಸ್ತಂಭದ ಮೇಲ್ಭಾಗ ಅಥವಾ ಕೆಳಭಾಗವನ್ನು ಕಂಡುಹಿಡಿಯುವವನೇ ಶ್ರೇಷ್ಠ ಎಂದು ಸವಾಲು ಹಾಕಿದನು. ವಿಷ್ಣುವು ವರಾಹರೂಪ ತಾಳಿ ಕೆಳಕ್ಕೆ ಹೋದನು. ಬ್ರಹ್ಮನು ಹಂಸರೂಪ ತಾಳಿ ಮೇಲಕ್ಕೆ ಹೋದನು. ಆದರೆ ಈ ಅನಂತ ಜ್ಯೋತಿಯ ಅಂತ್ಯವನ್ನು ಯಾರೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ವಿಷ್ಣುವು ತನ್ನ ಸೋಲನ್ನು ಒಪ್ಪಿಕೊಂಡು ಶಿವನಿಗೆ ನಮಸ್ಕರಿಸಿದನು. ಆದರೆ ಬ್ರಹ್ಮನು ಮಾರ್ಗದಲ್ಲಿ ಸಿಕ್ಕಿದ ತಾಳಂಪು ಹೂವನ್ನು ಸುಳ್ಳು ಸಾಕ್ಷಿಯಾಗಿ ನಿಲ್ಲಿಸಿ ತಾನು ಜ್ಯೋತಿಸ್ತಂಭನ ಮೇಲ್ಭಾಗವನ್ನು ಕಂಡುಹಿಡಿದಿದ್ದೇನೆ ಎಂದು ಸುಳ್ಳು ಹೇಳಿದನು. ಇದರಿಂದ ಕೋಪಗೊಂಡ ಶಿವನು ಬ್ರಹ್ಮನಿಗೆ ಭೂಮಿಯ ಮೇಲೆ ಯಾವುದೇ ದೇವಾಲಯವಿರುವುದಿಲ್ಲ ಎಂದು ಶಾಪ ನೀಡಿದನು. ಪಾಳಂಪು ಹೂವಿಗೆ ಯಾವುದೇ ಪೂಜೆಯಲ್ಲಿ ಬಳಸಲಾಗುವುದಿಲ್ಲ ಎಂದು ಶಾಪ ನೀಡಿದನು. ಈ ಅನಂತ ಜ್ಯೋತಿಸ್ತಂಭವೇ ಅರುಣಾಚಲ ಪರ್ವತವಾಗಿ ಮಾರ್ಪಟ್ಟಿತು. ಇದು ಲಿಂಗದ ಮೂಲ ಸ್ವರೂಪವಾಗಿದೆ. ಆದಿಯೂ ಅಂತ್ಯವೂ ಇಲ್ಲದ ಸೃಷ್ಟಿಯ ಮೂಲ. ಈ ಕಾರಣದಿಂದಲೇ ಅರುಣಾಚಲ ಪರ್ವತವನ್ನು ಸ್ವತಃ ಶಿವಲಿಂಗವೆಂದು ಪೂಜಿಸಲಾಗುತ್ತದೆ. ಅರುಣಾಚಲಂನ ಇನ್ನೊಂದು ಮಹತ್ವದ ಕಥೆಯು ಪಾರ್ವತೀದೇವಿಯ ತಪಸ್ಸಿನೊಂದಿಗೆ ಸಂಬಂಧಿಸಿದೆ. ಒಮ್ಮೆ ಪಾರ್ವತೀದೇವಿಯು ಲೀಲೆಯಿಂದ ಶಿವನ ಕಣ್ಣುಗಳನ್ನು ಮುಚ್ಚಿದಳು. ಇದರಿಂದ ಇಡೀ ಬ್ರಹ್ಮಾಂಡವು ಕತ್ತಲೆಯಲ್ಲಿ ಮುಳುಗಿತು. ತನ್ನ ತಪ್ಪನ್ನು ಅರಿತುಕೊಂಡ ಪಾರ್ವತಿಯು ಕಾಂಚೀಪುರದಲ್ಲಿ ಮರಳಿನಿಂದ ಶಿವಲಿಂಗವನ್ನು ರೂಪಿಸಿ ಪೂಜಿಸಲು ಆರಂಭಿಸಿದಳು. ಗೌತಮ ಮಹರ್ಷಿಯ ಸಲಹೆಯ ಮೇರೆಗೆ ಅವಳು ಅರುಣಾಚಲ ಪರ್ವತವನ್ನು ಸುತ್ತುತ್ತಾ ಶಿವನ ನಾಮವನ್ನು ಜಪಿಸುತ್ತಾ ತಪಸ್ಸು ಮಾಡಿದಳು. ಅವಳ ತಪಸ್ಸಿನಿಂದ ಪ್ರಸನ್ನನಾದ ಶಿವನು ಅಗ್ನಿ ಜ್ಯೋತಿಯ ರೂಪದಲ್ಲಿ ಅರುಣಾಚಲ ಪರ್ವತದ ಮೇಲೆ ಪ್ರಕಟನಾಗಿ ಬ್ರಹ್ಮಾಂಡಕ್ಕೆ ಬೆಳಕನ್ನು ಮರಳಿ ತಂದನು. ನಂತರ ಶಿವ ಮತ್ತು ಪಾರ್ವತಿಯು ಅರ್ಧನಾರೀಶ್ವರ ರೂಪದಲ್ಲಿ ಒಂದಾದರು. ಈ ಘಟನೆಯನ್ನು ಸ್ಮರಿಸಲು ಪ್ರತಿ ವರ್ಷ ಕಾರ್ತಿಕ ಮಾಸದ ಪೌರ್ಣಮಿಯಂದು ಕಾರ್ತಿಕ ದೀಪಂ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನ ಅರುಣಾಚಲ ಪರ್ವತದ ಮೇಲೆ ದೊಡ್ಡ ಅಗ್ನಿ ಜ್ಯೋತಿಯನ್ನು ಬೆಳಗಿಸಲಾಗುತ್ತದೆ. ಇದು ಮೈಲುಗಳಷ್ಟು ದೂರದಿಂದಲೂ ಕಾಣಿಸುತ್ತದೆ. ಅರುಣಾಚಲೇಶ್ವರ ದೇವಾಲಯವು ಕೇವಲ ಒಂದು ಆರಾಧನಾ ಸ್ಥಳವಲ್ಲ, ಅದು ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿದೆ. ಈ 5 ದೇವಾಲಯಗಳು ಪ್ರಕೃತಿಯ 5 ಮೂಲತತ್ವಗಳನ್ನು ಪ್ರತಿನಿಧಿಸುತ್ತವೆ: ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ. ಅರುಣಾಚಲಂ ಅಗ್ನಿತತ್ವವನ್ನು ಪ್ರತಿನಿಧಿಸುತ್ತದೆ. ಇತರ 4 ಸ್ಥಳಗಳೆಂದರೆ ಕಾಂಚೀಪುರದ ಏಕಾಂಬರೇಶ್ವರ ದೇವಾಲಯ, ಭೂಮಿ; ಜಂಬುಕೇಶ್ವರದ ದೇವಾಲಯ, ನೀರು; ಶ್ರೀಕಾಳಹಸ್ತಿಯ ದೇವಾಲಯ, ವಾಯು; ಮತ್ತು ಚಿದಂಬರದ ನಟರಾಜ ದೇವಾಲಯ, ಆಕಾಶ. ಈ ಪಂಚಭೂತ ಸ್ಥಳಗಳು ಬ್ರಹ್ಮಾಂಡದ ಸಮತೋಲನವನ್ನು ಕಾಪಾಡುವ ಶಕ್ತಿಕೇಂದ್ರಗಳೆಂದು ನಂಬಲಾಗಿದೆ. ಅಗ್ನಿಲಿಂಗವು ಶುದ್ಧೀಕರಣ, ಪರಿವರ್ತನೆ, ತ್ಯಾಗ ಮತ್ತು ಮೋಕ್ಷದ ಸಂಕೇತವಾಗಿದೆ. ಅಗ್ನಿಯು ಹೇಗೆ ಎಲ್ಲಾ ಅಶುದ್ಧತೆಗಳನ್ನು ಸುಟ್ಟು ಶುದ್ಧಗೊಳಿಸುತ್ತದೋ, ಅದೇ ರೀತಿ ಅರುಣಾಚಲೇಶ್ವರನ ಆರಾಧನೆಯು ಭಕ್ತರ ಅಜ್ಞಾನ ಮತ್ತು ಕರ್ಮಬಂಧನಗಳನ್ನು ನಾಶ ಮಾಡುತ್ತದೆ ಎಂದು ನಂಬಲಾಗಿದೆ. ಅರುಣಾಚಲ ಪರ್ವತದ ಸುತ್ತ ಇರುವ 8 ಲಿಂಗಗಳು ಅಷ್ಟದಿಕ್ಕುಗಳನ್ನು ಪ್ರತಿನಿಧಿಸುತ್ತವೆ. ಪೂರ್ವದಲ್ಲಿ ಇಂದ್ರಲಿಂಗ, ಆಗ್ನೇಯದಲ್ಲಿ ಅಗ್ನಿಲಿಂಗ, ದಕ್ಷಿಣದಲ್ಲಿ ಯಮಲಿಂಗ, ನೈಋತ್ಯದಲ್ಲಿ ನಿರುತ್ತಿಲಿಂಗ, ಪಶ್ಚಿಮದಲ್ಲಿ ವರುಣಲಿಂಗ, ವಾಯುವ್ಯದಲ್ಲಿ ವಾಯುಲಿಂಗ, ಉತ್ತರದಲ್ಲಿ ಕುಬೇರಲಿಂಗ ಮತ್ತು ಈಶಾನ್ಯದಲ್ಲಿ ಈಶಾನಲಿಂಗ ಇವೆ. ಪ್ರತಿಯೊಂದು ಲಿಂಗವು ವಿಶೇಷ ಶಕ್ತಿಯನ್ನು ಹೊಂದಿದ್ದು ವಿಭಿನ್ನ ಆಶೀರ್ವಾದಗಳನ್ನು ನೀಡುತ್ತದೆ.
ಗಿರಿವಲಂ ಮಾಡುವಾಗ ಭಕ್ತರು ಈ ಎಲ್ಲಾ ಲಿಂಗಗಳ ದರ್ಶನ ಪಡೆದು ಪೂಜೆ ಮಾಡುತ್ತಾರೆ. ಈ ಪ್ರದಕ್ಷಿಣೆಯು ಸುಮಾರು 14 ಕಿಲೋಮೀಟರ್ ದೂರವಿದೆ ಮತ್ತು ಇದನ್ನು ಪೂರ್ಣಗೊಳಿಸಲು 4ರಿಂದ 5 ಗಂಟೆಗಳು ಬೇಕಾಗುತ್ತದೆ. ಗಿರಿವಲಂ ಅಥವಾ ಗಿರಿಪ್ರದಕ್ಷಿಣೆಯು ಅರುಣಾಚಲಂನ ಅತ್ಯಂತ ಪವಿತ್ರ ಆಚರಣೆಯಾಗಿದೆ. ಪ್ರತಿ ಪೌರ್ಣಮಿಯಂದು ಲಕ್ಷಾಂತರ ಭಕ್ತರು ಈ ಪರ್ವತವನ್ನು ಸುತ್ತುತ್ತಾರೆ. ಈ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಕಾರ್ತಿಕ ಪೌರ್ಣಮಿಯಂದು ಮಾಡುವ ಗಿರಿವಲಂ ಅತ್ಯಂತ ಪುಣ್ಯಕಾರಿಯಾಗಿದೆ. ಈ ದಿನ ಪರ್ವತದ ಮೇಲೆ ಬೆಳಗುವ ಮಹಾದೀಪವು ಶಿವನ ಜ್ಯೋತಿ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಈ ಜ್ಯೋತಿಯನ್ನು ನೋಡುವುದು ಮಾತ್ರದಿಂದಲೇ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಗಿರಿವಲಂ ಮಾಡುವಾಗ ಭಕ್ತರು ಬರಿಗಾಲಿನಲ್ಲಿ ನಡೆಯುತ್ತಾರೆ, ಶಿವನ ನಾಮವನ್ನು ಜಪಿಸುತ್ತಾರೆ ಮತ್ತು ಮೌನವಾಗಿ ಧ್ಯಾನದಲ್ಲಿ ಮಗ್ನರಾಗುತ್ತಾರೆ. ಅರುಣಾಚಲಂ ಕೇವಲ ಪುರಾಣಗಳಲ್ಲೇ ಮಾತ್ರವಿಲ್ಲದೆ ಆಧುನಿಕ ಇತಿಹಾಸದಲ್ಲೂ ಮಹತ್ವದ ಸ್ಥಾನವನ್ನು ಹೊಂದಿದೆ. 20ನೇ ಶತಮಾನದ ಮಹಾನ್ ಋಷಿ ರಮಣ ಮಹರ್ಷಿಯು ಈ ಪರ್ವತದ ಬುಡದಲ್ಲಿ ವರ್ಷಗಳ ಕಾಲ ತಪಸ್ಸು ಮಾಡಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದರು. ಅವರು ಅರುಣಾಚಲವನ್ನು ಸ್ವತಃ ಶಿವನ ಸ್ವರೂಪವೆಂದು ಪರಿಗಣಿಸಿದರು. ದೇವಾಲಯದ ಪಾತಾಳ ಲಿಂಗ ಗುಹೆಯಲ್ಲಿ ರಮಣ ಮಹರ್ಷಿಯು ವರ್ಷಗಳ ಕಾಲ ಧ್ಯಾನದಲ್ಲಿ ಮಗ್ನರಾಗಿದ್ದರು. ಈ ಸಮಯದಲ್ಲಿ ಇರುವೆಗಳು ಅವರ ದೇಹವನ್ನು ಕಚ್ಚಿದರೂ ಅವರು ಸಮಾಧಿ ಸ್ಥಿತಿಯಿಂದ ಹೊರಬರಲಿಲ್ಲ. ಅವರ ಉಪದೇಶಗಳು ಮತ್ತು ಆಧ್ಯಾತ್ಮಿಕ ಅನುಭವಗಳು ಇಂದಿಗೂ ಪ್ರಪಂಚದಾದ್ಯಂತನ ಸಾಧಕನಿಗೆ ಮಾರ್ಗದರ್ಶನ ನೀಡುತ್ತಿವೆ. ರಮಣ ಆಶ್ರಮವು ಇಂದಿಗೂ ಅರುಣಾಚಲದ ಬುಡದಲ್ಲಿ ಇದೆ ಮತ್ತು ಇಲ್ಲಿ ಪ್ರಪಂಚದಾದ್ಯಂತದಿಂದ ಸಾಧಕರು ಬಂದು ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸ ಮಾಡುತ್ತಾರೆ. ಅರುಣಾಚಲೇಶ್ವರ ದೇವಾಲಯದ ವಾಸ್ತುಶಿಲ್ಪವು ದ್ರಾವಿಡ ಶೈಲಿಯ ಅದ್ಭುತ ನಿದರ್ಶನವಾಗಿದೆ. ಈ ದೇವಾಲಯವು ಸುಮಾರು 25 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದ್ದು ಭಾರತದ ಅತಿದೊಡ್ಡ ದೇವಾಲಯ ಸಂಕೀರ್ಣಗಳಲ್ಲಿ ಒಂದಾಗಿದೆ. ದೇವಾಲಯದ ಪೂರ್ವ ಗೋಪುರವು ಸುಮಾರು 66 ಮೀಟರ್ ಎತ್ತರವಿದ್ದು ಇದು ದಕ್ಷಿಣ ಭಾರತದ ಅತಿ ಎತ್ತರದ ಗೋಪುರಗಳಲ್ಲಿ ಒಂದಾಗಿದೆ. ದೇವಾಲಯದಲ್ಲಿ 5 ಪ್ರಾಕಾರಗಳಿವೆ, ಪ್ರತಿಯೊಂದರಲ್ಲೂ ನಂದಿಯ ಪ್ರತಿಮೆಯಿದೆ. 1000 ಸ್ತಂಭಗಳ ಮಂಟಪವು ವಿಜಯನಗರ ಕಾಲದ ಅದ್ಭುತ ಕಲಾಕೃತಿಯಾಗಿದೆ. ಈ ಸ್ತಂಭಗಳ ಮೇಲೆ ಯಾಳಿ, ಸಿಂಹ ಮತ್ತು ಇತರ ಪೌರಾಣಿಕ ಪ್ರಾಣಿಗಳ ಸುಂದರ ಶಿಲ್ಪಗಳಿವೆ. ಗರ್ಭಗುಡಿಯಲ್ಲಿರುವ ಅಗ್ನಿಲಿಂಗವು ಸ್ವಯಂಭೂಲಿಂಗವಾಗಿದೆ, ಅಂದರೆ ಇದು ಮನುಷ್ಯರಿಂದ ಸ್ಥಾಪಿಸಲ್ಪಟ್ಟದ್ದಲ್ಲ, ಬಲ್ಕಿ ಸ್ವಯಂ ಪ್ರಕಟವಾದದ್ದು. ಅರುಣಾಚಲಂನ ಮಹತ್ವವು ಕೇವಲ ಧಾರ್ಮಿಕ ಅಂಶಗಳಲ್ಲಿ ಮಾತ್ರ ಸೀಮಿತವಾಗಿಲ್ಲ. ಈ ಪರ್ವತವು ಭೂವೈಜ್ಞಾನಿಕವಾಗಿಯೂ ಅತ್ಯಂತ ಪ್ರಾಚೀನವಾಗಿದೆ. ವಿಜ್ಞಾನಿಗಳ ಅಭಿಪ್ರಾಯದ ಪ್ರಕಾರ ಈ ಪರ್ವತವು ಸುಮಾರು 360 ಕೋಟಿ ವರ್ಷಗಳಷ್ಟು ಹಳೆಯದು. ಇದು ಹಿಮಾಲಯಕ್ಕಿಂತಲೂ ಪ್ರಾಚೀನವಾಗಿದೆ. ಈ ಪರ್ವತದ ಶಿಲೆಗಳಲ್ಲಿ ವಿಶೇಷ ಖನಿಜಗಳಿವೆ ಮತ್ತು ಇದು ಭೂಮಿಯ ಆಂತರಿಕ ಶಕ್ತಿಯ ಕೇಂದ್ರವಾಗಿದೆ ಎಂದು ನಂಬಲಾಗಿದೆ. ಅರುಣಾಚಲ ಪರ್ವತದ ಮೇಲೆ ಏರುವುದನ್ನು ನಿಷೇಧಿಸಲಾಗಿದೆ, ಏಕೆಂದರೆ ಇದನ್ನು ಸ್ವತಃ ಶಿವನ ಸ್ವರೂಪವೆಂದು ಪರಿಗಣಿಸಲಾಗಿದೆ. ಪರ್ವತದ ಮೇಲೆ ಅಘೋರ ಯೋಗಿಗಳು ಮತ್ತು ಸಿದ್ಧರು ತಪಸ್ಸು ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಪರ್ವತದ ಸುತ್ತಲೂ ಅನೇಕ ಗುಹೆಗಳಿವೆ. ಇವುಗಳಲ್ಲಿ ಪ್ರಾಚೀನ ಕಾಲದಿಂದಲೂ ಋಷಿಮುನಿಗಳು ತಪಸ್ಸು ಮಾಡುತ್ತಾ ಬಂದಿದ್ದಾರೆ. ಅರುಣಾಚಲಂನ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಅನೇಕ ಅದ್ಭುತ ಅನುಭವಗಳು ದಾಖಲಾಗಿವೆ. ಭಕ್ತರು ಇಲ್ಲಿ ದಿವ್ಯ ದರ್ಶನಗಳನ್ನು ಪಡೆದಿದ್ದಾರೆ, ಅಸಾಧ್ಯವಾದ ಕಾಯಿಲೆಗಳಿಂದ ಗುಣಮುಖರಾಗಿದ್ದಾರೆ ಮತ್ತು ಆಧ್ಯಾತ್ಮಿಕ ಅನುಭೂತಿಗಳನ್ನು ಪಡೆದಿದ್ದಾರೆ. ಗಿರಿವಲಂ ಮಾಡುವಾಗ ಅನೇಕ ಭಕ್ತರು ಅಸಾಮಾನ್ಯ ಶಾಂತಿ ಮತ್ತು ಆನಂದವನ್ನು ಅನುಭವಿಸುತ್ತಾರೆ. ಕೆಲವರು ಪರ್ವತದ ಮೇಲೆ ದಿವ್ಯ ಜ್ಯೋತಿಯನ್ನು ನೋಡಿದ್ದಾರೆ, ಕೆಲವರು ಶಿವನ ಸಾಕ್ಷಾತ್ ದರ್ಶನವನ್ನು ಪಡೆದಿದ್ದಾರೆ. ಈ ಎಲ್ಲ ಅನುಭವಗಳು ಅರುಣಾಚಲಂನ ದಿವ್ಯ ಶಕ್ತಿಯ ಸಾಕ್ಷಿಯಾಗಿವೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಪ್ರಪಂಚದಾದ್ಯಂತದಿಂದ ಇಲ್ಲಿಗೆ ಬಂದು ಶಿವನ ಆಶೀರ್ವಾದವನ್ನು ಪಡೆಯುತ್ತಾರೆ. ಅರುಣಾಚಲಂ ಕೇವಲ ಒಂದು ತೀರ್ಥಸ್ಥಳವಲ್ಲ, ಅದು ಆಧ್ಯಾತ್ಮಿಕ ಪರಿವರ್ತನೆಯ ಕೇಂದ್ರವಾಗಿದೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನೂ ತನ್ನ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ಅನುಭವಿಸುತ್ತಾನೆ. ಅರುಣಾಚಲಂ ಎಂಬುದು ಕೇವಲ ಒಂದು ಸ್ಥಳವಲ್ಲ, ಅದು ಸ್ವತಃ ಶಿವನ ಸ್ವರೂಪವಾಗಿದೆ ಮತ್ತು ಇಲ್ಲಿ ಬರುವ ಪ್ರತಿಯೊಬ್ಬರೂ ಆ ದಿವ್ಯ ಶಕ್ತಿಯ ಸ್ಪರ್ಶವನ್ನು ಅನುಭವಿಸುತ್ತಾರೆ.